ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಯಾವ್ಯಾವ ಅಭ್ಯರ್ಥಿಗಳೆಲ್ಲ 10ನೇ ಕ್ಲಾಸ್ ಪಾಸಾಗಿ PUC ಅಡ್ಮಿಷನ್ ಮಾಡಬೇಕು ಅಂತೇಳಿ ಯೋಚನೆಯಲ್ಲಿದ್ದಿರ್ತೀರೋ ಅಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ. PUC ಅಡ್ಮಿಷನ್ ಮಾಡಿ ಹಾಸ್ಟೆಲ್ ಮಾಡಿ ಆರಾಮಾಗಿ ನಾನು ಅಲ್ಲೇ ಓದ್ಕೊಂಡಿರಬೇಕು ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀರಾ. ಜೊತೆಗೆ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಕರೀತಾರೋ, ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಹೋಗಿ ಭೇಟಿ ಆಗಬೇಕು, ಎಲ್ಲಿ ಅರ್ಜಿ ಫಾರಮ್ ಕೊಡ್ತಾರೋ, ಯಾವ ಡೇಟ್ ಲಾಸ್ಟ್ ಇದೆಯೋ, ಈ ಥರ ಎಲ್ಲ ಯಾರು ಯೋಚನೆ ಮಾಡ್ತಿದ್ದೀರಾ ಅಂಥ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಹಾಸ್ಟೆಲ್ ಅಡ್ಮಿಷನ್ಗೋಸ್ಕರ ಡೇಟ್ಗಳು ಡಿಕ್ಲೇರ್ ಆಗಿದೆ. ನೀವುಗಳು ನಿಮ್ಮ ಒಂದು ತಾಲೂಕು BCM ಆಫೀಸರ್ ಏನಿದ್ದಾರೋ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಆ ಒಂದು ಇಲಾಖೆಯ ಒಂದು ಆಫೀಸಲ್ಲಿ ನೀವು ಹೋಗಿ ಭೇಟಿಯಾಗಿದ್ದರೆ ನಿಮಗೆ ಅರ್ಜಿ ಫಾರಮ್ ಸಿಗುತ್ತೆ. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತೇಳಿ ನಿಮಗೆ ಡೀಟೇಲ್ ಮಾಹಿತಿ ಸಿಗುತ್ತೆ. ನೋಡ್ಬೋದು ಸ್ನೇಹಿತರಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2026-27ನೇ ಸಾಲಿನ ಮೆಟ್ರಿಕ್ ನಂತರದ ಅಂದರೆ 10ನೇ ಕ್ಲಾಸ್ ಪಾಸಾಗಿದ್ದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳಿಗೆ, PUC ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಮಾತ್ರ. ನೋಡ್ಬೋದು PUC ಯಾರ್ಯಾರು ಮಾಡ್ತೀರೋ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಕಲ್ಪಿಸಲು ನಿಗದಿಪಡಿಸಿರುವ ಕಾಲಾನುಕ್ರಮಣಿಕೆ ಟೈಮ್ ಟೇಬಲ್. ನೋಡ್ಬೋದು ಕ್ರಮ ಸಂಖ್ಯೆ ವಿವರ ನಿಗದಿಪಡಿಸಿದ ದಿನಾಂಕ. ನೋಡಿ, ಒಂದನೇದು ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ. ಯಾರ್ಯಾರು ಹೊಸ ಅಭ್ಯರ್ಥಿಗಳು ಇದ್ದಿರ್ತಾರೆ ಅಂದರೆ ಈಗಾಗಲೇ ನೀವು 10th ಪಾಸ್ ಆಗಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ದಿನಾಂಕ 25/5/2026 ಡೇಟು ಸ್ಟಾರ್ಟ್ ಆಗಿದೆ. ನೋಡ್ಬೋದು, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಬಂದು 15/6/2026 ಆಗಿರುತ್ತೆ. ನೋಡ್ಬೋದು, ಹೊಸ ಅರ್ಜಿಗಳನ್ನು ತಾಲೂಕಾ ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ನೀವೇನು ಅಪ್ಲಿಕೇಶನ್ ಹಾಕಿರ್ತೀರ ಅವರು ಅದನ್ನು ವೆರಿಫೈ ಮಾಡೋಕ್ಕೆ 17/6/2026 2 ದಿನ ಅವ್ರಿಗೆ ಟೈಮ್ ಇರುತ್ತೆ. ತಾಲೂಕಾ ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆ. ಯಾರ್ಯಾರು ಆಯ್ಕೆ ಆಗಿರ್ತಾರೆ ಹಾಸ್ಟೆಲ್ಗೆ ಅಂಥವ್ರಿಗೆ ಆಯ್ಕೆ ಪಟ್ಟಿ ಅನ್ನೋದು 19/6/2026 ರೆಡಿ ಆಗುತ್ತೆ. ನೋಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ. ಆಯ್ಕೆಯಾದ ಅಭ್ಯರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ನೋಡಿ, ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೋ ಅಂಥ ಅಭ್ಯರ್ಥಿಗಳು 25/6/2026 ನೀವು ಅಲ್ಲಿ ಹಾಸ್ಟೆಲ್ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿದೆ 10ನೇ ಕ್ಲಾಸ್ ಪಾಸ್ ಆಗಿದ್ದ ಅಭ್ಯರ್ಥಿಗಳು PUC ಏನು ಅಡ್ಮಿಷನ್ ಮಾಡ್ತೀರಾ ಅಂಥವ್ರು ಹಾಸ್ಟೆಲ್ ಅಡ್ಮಿಷನ್ ಮಾಡಬೇಕು ಅಂತಕ್ಕಂಥವ್ರು. ಅದೇ ರೀತಿ ಮೆಟ್ರಿಕ್ ಪೂರ್ವ ಅಂದರೆ 10ನೇ ಕ್ಲಾಸ್ಗಿಂತ ಕೆಳಗಡೆ 6, 7, 8 ಅಂಥ ಅಭ್ಯರ್ಥಿಗಳು 8, 9, 10 ಅಂಥ ಅಭ್ಯರ್ಥಿಗಳಿಗೆ ಕೂಡ ಅದು ಕೂಡ ಡೇಟ್ ಬಿಟ್ಟಿದ್ದಾರೆ. ಅದು ನೋಡೋಣ. ಮೆಟ್ರಿಕ್ ಪೂರ್ವ ಅಭ್ಯರ್ಥಿಗಳು ಅಂದರೆ ನೋಡಿ, ಈ ತಂದೆ ತಾಯಿಗಳೆಲ್ಲ ಯೋಚನೆ ಮಾಡ್ತೀರ, ನನ್ನ ಮಗನಿಗೊಂದು ಹಾಸ್ಟೆಲ್ಗೆ ಹಾಕಿಬಿಡೋಣ, ಅವನು ಅಲ್ಲಿ ಓಡಾಡ್ತಾನೆ ಇಲ್ಲಿ ಓಡಾಡ್ತಾನೆ, ಹಾಸ್ಟೆಲ್ಲಿದ್ದರೆ ಚೆನ್ನಾಗಿ ಓದ್ಕೊತಾನೆ ಅಂಥವ್ರು ಯಾರು ಯೋಚನೆ ಮಾಡ್ತೀರೋ ಅಂಥ ಒಂದು ಪೇರೆಂಟ್ಸ್ಗಳು ತಂದೆ ತಾಯಿಗಳು ಅಂತಂದಿರು ನೀವು ನೋಡಿಕೊಂಡು ನೀವು ಕೂಡ ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ ಅಡ್ಮಿಷನ್ ಮಾಡ್ಬೋದು. ನೋಡ್ಬೋದು ಇಲ್ಲಿ 2026 ಮತ್ತು 27ನೇ ಮೆಟ್ರಿಕ್ ಪೂರ್ವ. ನೋಡಿ, ಮೆಟ್ರಿಕ್ ಪೂರ್ವ ಅಂದರೆ 10ನೇ ಕ್ಲಾಸ್ ಕೆಳಗಡೆ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಕಲ್ಪಿಸಲು ನಿಗದಿಪಡಿಸಿರುವ ಕಾಲಾನುಕ್ರಮಣಿಕೆ. ನೋಡಿ, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ. ನೋಡಿ, ಈ ಒಂದು ಡೇಟು 20/5/2026 ಸ್ಟಾರ್ಟ್ ಆಗಿದೆ. ಹೊಸ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವರಿಗೆ ಲಾಸ್ಟ್ ಡೇಟ್ ಬಂದು 8/6/2026 ಇದೆ. ಹೊಸ ಅರ್ಜಿಗಳನ್ನು ತಾಲೂಕಾ ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ 11/6/2026 ಇದೆ. ತಾಲೂಕಾ ಸಮಿತಿ ಮೂಲಕ ಆಯ್ಕೆಯಾದ ಹೊಸ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆಯ ದಿನಾಂಕ 13/6/2026 ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಯಾರು ಆಯ್ಕೆ ಆಗಿದ್ದಾರೆ ಅಂಥವ್ರದ್ದು. ನೆಕ್ಸ್ಟ್ ನೋಡ್ತಾ ಹೋದರೆ, ಆಯ್ಕೆಯಾದ ಅಭ್ಯರ್ಥಿಗಳು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಪಡೆಯಲು 20/6/2026 ನಿಗದಿಪಡಿಸಿದ ಒಂದು ಅಂತಿಮ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು. ಜೊತೆಗೆ ನೋಡಿ, ಸೀಲು ಸಿಗ್ನೇಚರ್ ಎಲ್ಲನೂ ಇದೆ. ನೋಡಿ, ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ
ಬೆಂಗಳೂರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ. ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೋ ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ, ಅಂಥ ಒಂದು ಪೇರೆಂಟ್ಸ್ಗಳಿಗೆ ಈ ಒಂದು ಮಾಹಿತಿನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನೀವುಗಳು ನಿಮ್ಮ ತಾಲೂಕಿನ ಯಾವ BCM ಆಫೀಸ್ ಇದೆ, ಬ್ಯಾಕ್ವರ್ಡ್ ಕಾಸ್ಟ್ ಏನು ಆಫೀಸ್ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಒಂದು ಇಲಾಖೆ, ಸೊ ನೀವು ಅಲ್ಲಿ ಹೋಗಿ ಭೇಟಿಯಾಗಿದ್ರೆ ನಿಮಗೆ ಅರ್ಜಿ ಫಾರಮ್ ಕೊಡ್ತಾರೆ. ಡೀಟೇಲ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಲ್ಲ ಆಫ್ಲೈನ್ ಅಂತ ನಿಮಗೆ ಡೀಟೇಲ್ ಮಾಹಿತಿ ಅಲ್ಲಿ ಕೊಡ್ತಾರೆ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸುತ್ತಾ, ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರ.